ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ದಿವಸ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ಅಂದರೆ ನಂಗೆ ಸ್ವಲ್ಪ ತುಂಬ ಹುಷಾರಿದ್ದಿದ್ದಿಲ್ಲ, ಹಾಗಾಗಿ ಒಂದು 10 ಡೇಸ್ ತನಕ ನಾನು ವಿಡಿಯೋನ ಹಾಕಿಲ್ಲ. ಇವತ್ತು ಇದು ನೋಡ್ಬೋದು ನೀವು, ಇದು ಬ್ರೌನ್ ಕಲರು ಮಟಕೆ ಕಾಳು ಅಂತ ಬರ್ತದೆ ನೋಡ್ರಿ. ಇದು ಮೊಳಕೆ ಕಟ್ಟಿನೂ ಮಾಡ್ತಾರೆ ಮತ್ತು ಹೀಗೇನೂ ಸಹ ಮಾಡ್ತಾರೆ. ಇದು ಮಡಿಕೆ ಕಾಳು ಅಂತಾರೆ, ಮೆಟಗೆ ಕಾಳು ಅಂತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಕಾಳು. ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಮಡಿಕೆ ಕಾಳು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲೊಂದು 3/4 ಬೌಲ್ನಷ್ಟು ಈ ಒಂದು ಮಡಿಕೆ ಕಾಳನ್ನು ತೊಗೊಂಡಿದ್ದೀನಿ ರೀ. ನೀವು ಬೇಕಿದ್ರೆ ಹೆಸರು ಕಾಳಲ್ಲೂ ಮಾಡ್ಬೋದು, ಅಲಸಂದಿ ಕಾಳು ಬರುತ್ತೆ ನೋಡು, ಅದನ್ನೂ ಮಾಡ್ಬೋದು ರೀ. ಎಲ್ಲ ಸೇಮ್ ಅಂದರೆ ಕಾಳುಗಳೆಲ್ಲ ಒಂದೇ ಇದೆ. ನಾನು ಈ ಕಾಳಿಗೆ ಇದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಈ ಒಂದು ಮಡಿಕೆ ಕಾಳನ್ನು ತೊಗೊಂಡಿದ್ದೀನಿ. ಈ ಒಂದು ಮಡಿಕೆ ಕಾಳು 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಈ ಒಂದು ಸಬ್ಬಸಿಗೆ ಸೊಪ್ಪು ಚೆನ್ನಾಗಿರುತ್ತೆ. 1-2 ಕಟ್ ಸಬ್ಬಸಿಗೆ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 4-5 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಸ್ವಲ್ಪ ಬೆಳ್ಳುಳ್ಳಿ. ಉತ್ತರ ಕರ್ನಾಟಕದ ಕಡೆಗೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ. ಅಂದರೆ ಇದು ಒಂದು ಸಬ್ಬಸಿಗೆ ಸೊಪ್ಪು ನಾನು ತೊಗೊಂಡಿದ್ದೆ ನೋಡಿರಿ. ಈ ಸೊಪ್ಪಿಗೆ ಸ್ವಲ್ಪ ಖಾರ ಚೆನ್ನಾಗಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಖಾರ ಕಮ್ಮಿ ಅಂದರೆ ಕಮ್ಮಿ ಮಾಡ್ಕೋಬೋದು. ನಾನಿದು 1-2 ಕಟ್ಟು ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಈಗ ಫಸ್ಟಿಗೆ ನಾವು ಇದನ್ನು 1 ವಿಜಿಲ್ ಮಾಡಿಸಿದ್ರೆ ಸಾಕು. 1 ವಿಜಿಲ್ ಮಾಡಿಸಿದ್ರೆ ಸಾಕಾಗುತ್ತೆ. ಈಗ ನಾವು ಕುಕ್ಕರ್ಗೆ ಕಾಳನ್ನು ಹಾಕಿ ಇದನ್ನು 1 ವಿಜಿಲ್ ಮಾಡಿಸ್ಕೊಳ್ಳೋಣ. ನಾನು ಇದು ಕಾಳು ಒಂದು ಸತಿ ತೊಳ್ಕೊಂಡು ಈ ಥರನೇ ಇಟ್ಕೊಂಡಿದ್ದೀನಿ ರೀ. ಇದು ನಾವು ಕಾಳು ತೊಳ್ಕೊಂಡು ಇಟ್ಕೊಂಡ್ಮೇಲೆ 1 ಇಂಚಿನಷ್ಟು ನೀರು, ಒಂದಿಷ್ಟು ನೀರು ಇಟ್ಕೊಂಡ್ರೆ ಸಾಕ್ರಿ. ಅಂದರೆ ಸ್ವಲ್ಪ ನಮಗಿದು ಸಾರು ಅಂದರೆ ಸ್ವಲ್ಪ ಇದು ರಸ ಟೈಪ್ ಇರ್ತದೆ ನೋಡ್ರಿ. ಇದ್ರ ನೀರು ಬೇಯಿಸಿದ ನೀರು ಏನಿರ್ತದಲ್ಲ, ಅದರೊಳಗೆ ನಾವು ತಿಳಿ ಸಾಂಬಾರು ಥರ ಮಾಡ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದರೆ ಬೇಯಿಸೋಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂಚೂರು ಅರಿಶಿನ ಮತ್ತು ಎಣ್ಣೆಯನ್ನು ಹಾಕ್ಕೊತಾ ಇದ್ದೇನೆ. ಇವಾಗ ನಾನು 1/4 ಚಮಚ ಆಯಿಲ್ ಹಾಕ್ಕೊಂಡಿದ್ದೇನೆ ರೀ. 1/4 ಚಮಚ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚಿ 1 ವಿಜಿಲ್ ಮಾಡಿಸ್ಕೊತಾ ಇದ್ದೀನಿ. ನೋಡ್ಬೋದು ರೀ, ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ 1 ವಿಜಿಲು ಮಾಡಿಸ್ಕೊಬೇಕಾಗತ್ತೆ. ಕಾಳಿದು ಬೇಗನೆ ಬೇಯುತ್ತೆ, 1 ವಿಜಿಲ್ ಆದರೆ ಸಾಕು. ಇವಾಗ ಆಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇದನ್ನು ಈ ಥರನೇ ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ಬಿಡಬೇಕಾಗತ್ತೆ ರೀ. ಈಗ ನಮ್ಮದು 3 ನಿಮಿಷ ಆಗಿದೆ ರೀ. ನೋಡ್ಬೋದು ನೀರೆಲ್ಲ ಹೋಗಿದೆ. ಸ್ವಲ್ಪನೇ ಈ ಥರ ನೀರಿದ್ದಾಗೆ ನಾವು ಈ ಸೊಪ್ಪು ಕಾಳು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ನೀರೇನು ಇಲ್ಲ, ಅಂದರೆ ಸ್ವಲ್ಪ ಸೊಪ್ಪು ಜಾಸ್ತಿ ಇರಬೇಕು, ಕಾಳಿನ ಅಂಶ ಕಡಿಮೆ ಇರಬೇಕು. ಇವಾಗ ಮಿಕ್ಸ್ ಆಗಿದೆ ನಮ್ಮದು. ಇವಾಗ ನೋಡ್ಬೋದು ರೀ, ನಮ್ಮದು ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಆಗಿರುತ್ತೆ. ಈ ಕಾಳು ಒಂಥರ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರೀ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ನೈಟ್ ನೆನೆಸ್ಕೊಂಡ್ಬಿಟ್ಟು ಬೆಳಿಗ್ಗೆ ಒಂದು 4 ತಾಸು ನೆನೆಸ್ಕೊಂಡ್ಬಿಟ್ಟು ಬೇಯಿಸ್ನೂ ಮಾಡ್ಬೋದು. ಟೈಮ್ ಇಲ್ಲ ಅಂತಂದರೆ ಈ ಥರ 1 ವಿಜಿಲ್ ಮಾಡಿದ್ರೆ ಸಾಕು. ಸೊಪ್ಪು ಮತ್ತು ಕಾಳು ಕರೆಕ್ಟ್ ಸಮ ಪ್ರಮಾಣದಾಗಿರಬೇಕು, ಅಂದರೆ ಅದು ಟೇಸ್ಟಾಗಿ ಬರ್ತದೆ ರೀ. ನೋಡ್ಬೋದು, ನೀವು ಬೇಕಿದ್ದರೆ ಕರಿಬೇವು ಸೊಪ್ಪು ಹಾಕೋಬೋದು. ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ, ಬೆಳ್ಳುಳ್ಳಿದಾಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬೆಳ್ಳುಳ್ಳಿದಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಮ್ಮದು ಪಲ್ಯ ರೆಡಿ ಆಗಿದೆ ರೀ. ನಾನಿದು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.